ಇವತ್ತು ನಮ್ಮ ಪ್ರಶಾಂತ್ ನಾಯಕ್ ಅವರು ಹೇಳ್ತಾ ಇದ್ರು, ಅಂದರೆ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗ್ಬೇಕಂತೇಳಿ. ಯಾಕಂದರೆ ಆ ಸ್ಥಾನಗಳು ಅಲಂಕರಿಸೋದಕ್ಕಿಂತ ಹೆಚ್ಚಾಗಿ ಈ ಒಂದು ಕ್ಷೇತ್ರಕ್ಕೆ ಏನಾದರೂ ಒಂದು ಹೊಸತನ, ಈ ಒಂದು ಕ್ಷೇತ್ರಕ್ಕೆ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕಂದ್ರೆ ಪಣ ತಟ್ಕೊಂಡು ಈ ಕ್ಷೇತ್ರದಲ್ಲಿ ಇದ್ದೀನಿ. ಯಾವ ಮಂತ್ರಿಗಳು ಬೇಡ, ಯಾವ ಮುಖ್ಯಮಂತ್ರಿಗಳು ಬೇಡ ಅನ್ನೋರು ಒಂದು ಹೆಜ್ಜೆ ಜಾಸ್ತಿ ಹೇಳಿದ್ರು. ಆದರೂ ಕೂಡ ಅದನ್ನು ಯಾವುದೇ ಕೂಡ ಬಯಸಲಾರ್ದೇ ನಮ್ಮ ಕ್ಷೇತ್ರಕ್ಕೆ ಏನು ಅನುಕೂಲ ಆಗುತ್ತೋ ಅಂಥ ಒಂದು ವಿಚಾರವನ್ನು ಈ ಒಂದು ಕೂಡ್ಲಿಗಿ ಕ್ಷೇತ್ರಕ್ಕೆ ನಾನು ಮಾಡ್ತೀನಿ ಅಂತೇಳಿ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅನೇಕ ಸಾಹಿತಿಗಳು ಇಲ್ಲಿದ್ದಾರೆ, ಅವ್ರಿಗೆ ಹೇಳಿದಾಗ ಕೂಡ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿಯಾಗಿ ಮುಂದೆ ಹೋಗುತ್ತಂತೇಳಿ ಒಂದು ವಿಶ್ವಾಸವನ್ನು ತರಿಸುವಂಥ ಕೆಲಸ ಮಾಡಿ ಮತ್ತೊಮ್ಮೆ ಸಲ ನಿಮ್ಮೊಂದಿಗೆ ಬಂದು ಎಲ್ಲರ ಒಂದು ಆಶೀರ್ವಾದ ಮತ್ತೆ ಪಡ್ತೀನಿ ಅಂತೇಳಿ ಹೇಳಿ ಈ ಒಂದು ವಿಚಾರವಾದ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ, ಮುಖ್ಯವಾಗಿ ನಮ್ಮ ಭೀಮಣ್ಣ ಗಜಾಪುರ ಅವರು ಕೂಡ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಕೃತಿಗಳು ಬಿಡುಗಡೆ ಆಗಬೇಕು. ಯಾಕಂದರೆ ಅವರು ಕೂಡ ಭಾಳಷ್ಟು ಹಿಂದುಳಿದ ದಲಿತರ ಬಗ್ಗೆ ಭಾಳಷ್ಟು ಆವೇಶವುಳ್ಳಂಥ ವ್ಯಕ್ತಿಗಳು. ಯಾಕಂದರೆ ಭಾಳಷ್ಟು ಹಿಂದುಳಿದವರ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿ. ಅವರಿಗೂ ಕೂಡ ಒಳ್ಳೇದಾಗಬೇಕಂತೇಳಿ ಎಲ್ಲ ರಂಗದಲ್ಲಿ ಕೂಡ ಅವರು ಸದಾ ಸಿದ್ಧ, ಯಾವತ್ತಿಗೂ ಕೂಡ ಅವರ ಒಂದು ತಮ್ಮನಾಗಿ, ಅವರ ಒಂದು ಸ್ನೇಹಿತನಾಗಿ ನಾನು ಇರ್ತೀನಿ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರವನ್ನು ಹೇಳಿಕ್ಕೆ ನಾನು ಭೀಮಣ್ಣ ಗಜಾಪುರ ಬಗ್ಗೆ ಹೇಳಬೇಕಂತೇಳಿ ಹೇಳ್ತೀನಿ. ಯಾಕಂದರೆ ಕಳೆದ ಬಾರಿ ಈ ಒಂದು ಕ್ಷೇತ್ರಕ್ಕೆ ನಾನು ಶಾಸಕನಾಗಿ ಹೊಸದಾಗಿ ಬಂದಾಗ ನನಗೂ ಕೂಡ ಈ ಒಂದು ಕ್ಷೇತ್ರದ ಪರಿಚಯ ಜಾಸ್ತಿ ಇದ್ದಿಲ್ಲ. ಆದರೆ ಸುಮಾರು ಚುನಾವಣೆ ಸಂದರ್ಭದಲ್ಲಿ ಕರೆಕ್ಟಾಗಿ ಒಂದು 10 ದಿನಗಳ ನಂತರ ಒಂದು ನಮ್ಮ ಒಂದು ವಿಶೇಷವಾದ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ಧೀಮಂತ ನಾಯಕ ಅಂತೇಳಿ ಒಂದು ಅಂಕಣವನ್ನು ಮಾಡಿದರು. ನಿಜವಾಗ್ಲೂ ಆ ಅಂಕಣ ಎಷ್ಟು ಅಚ್ಚುಕಟ್ಟಾಗಿ ಬಂದಿತ್ತಂದರೆ ನನ್ನ ವ್ಯಕ್ತಿತ್ವ ಬಗ್ಗೆ ಕೇವಲ ಈ ಬರಹಗಾರರ ಮಾತ್ರನೇ ಅದು ಬಿಂಬಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ನನ್ನ ಚುನಾವಣೆಯಲ್ಲಿ ಭಾಳಷ್ಟು ನನಗೆ ಹೆಲ್ಪ್ ಆಗಿ, ಭಾಳಷ್ಟು ನನಗೆ ಸಹಾಯ ಮಾಡಿ, ನನಗೆ ಉತ್ತಮವಾದ ಒಂದು ಫಲಿತಾಂಶವನ್ನು ಕೊಡಲಿಕ್ಕೆ ಕೂಡ ಬಂದಿದೆ ಅಂತೇಳಿ ಹೇಳಿ, ತಮ್ಮೆಲ್ಲರೂ ಕೂಡ ಇವತ್ತು ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮಗಳಿಗೆ ಮಾಡಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಬಂದು ಹೋಗಲಿಕ್ಕೆ ಮನಸ್ಫೂರ್ತಿಯಾಗಿ ಸಾಕ್ಷಿಯಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಭೀಮಣ್ಣವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ವಿಚಾರವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಲೇಖಕ ಕನಸು ಕಟ್ಟಿದ ಈ ಸಮಾರಂಭದ ಮಾತಾಡಿದ ಶಾಸಕರಿಗೆ ಧನ್ಯವಾದಗಳು. ದಯಮಾಡಿ ಇನ್ನು ಕಾರ್ಯಕ್ರಮ ಇದೆ, ಊಟದ ನಂತರ ಊಟ ಮಾಡ್ಕೊಂಡವ್ರು ದಯಮಾಡಿ ಬಂದು ಈ ಕಡೆ ಒಳಗಡೆ ಕೂತ್ಕೊಳ್ಳಿ. ಸೊ ಈಗ ಮಾನ್ಯ ಶಾಸಕರಿಗೆ ಸನ್ಮಾನಿ ಬಳಗದಿಂದ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಇದೆ. ದಯಮಾಡಿ ಅವರ ಅಭಿಮಾನಿಗಳು ಭೀಮಣ್ಣನವರಿಗೆ ಅಭಿನಂದನೆ ಸಲ್ಲಿಸುವ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಡಿಗೆಯ ಕೋಣೆಯ ವಿಭಾಗದ ಮುಂದೆ ವಿಶಾಲವಾದ ಕೋಣೆಯೊಂದಿದೆ, ಅಲ್ಲಿ ಫಲಾಹಾರ ವ್ಯವಸ್ಥೆ ಇದೆ. ತಾವುಗಳೆಲ್ಲರೂ ಕೂಡ ಈ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗ ವೇದಿಕೆಯಲ್ಲಿ ಸಿದ್ಧಗಂಗಮ್ಮ ಹಾಗೂ ಇತರರೊಂದಿಗೆ ಈಗ ಭೀಮಣ್ಣ ಗಜಾಪುರ ಅವರಿಗೆ ಹಳ್ಳಿಯ ಸಿದ್ಧಗಂಗಮ್ಮ ಗುರುಪ್ರಸಾದ್ ಹಾಗೂ ಇವರು ಶ್ರೀ ಭೀಮಣ್ಣ ಗಜಾಪುರ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಪ್ರತಿಭಾ ಶಿಕ್ಷಕಿಯರು ಭೀಮಣ್ಣ ಗಜಾಪುರ ಅವರಿಗೆ ಸನ್ಮಾನ